ಕರಾವಳಿ ಭಾಗದಿಂದ ಮೇಜರ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯ ವಿರುದ್ಧ ಗುರುತರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ವಿರುದ್ಧ ನಿಯಮ ಉಲ್ಲಂಘನೆ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಬಂಗಲೆಗೆ ಪತ್ನಿಯ ಹೆಸರು ಉಲ್ಲೇಖ ಯಾಕೆ ಮಾಡಿದ್ರು? ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ವಿರುದ್ಧ ನಿಯಮ ಉಲ್ಲಂಘನೆ ಆರೋಪ. ಸರ್ಕಾರಿ ಬಂಗಲೆಗೆ ಪತ್ನಿ ಹೆಸರು, ಜಿಲ್ಲಾಧಿಕಾರಿಯ ವಿರುದ್ಧ ಆಕ್ರೋಶ. ಬಲ್ಮಠದ ಜಿಲ್ಲಾಧಿಕಾರಿ ಅಧಿಕೃತ ನಿವಾಸದ ನಾಮಫಲಕದಲ್ಲಿ ಪತ್ನಿ ಹೆಸರು ಹೆಂಗು ಬಂದಿತು? ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಾ ಕುಳಾಯಿ ಅವರಿಂದ ನೇರ ವಿರೋಧ, ಕರಾವಳಿಯಲ್ಲಿ ಸಂಚಲನ. ಖಾಸಗಿ ನಿವಾಸಕ್ಕೆ ಪತ್ನಿ ಹೆಸರು ಬೇಕಾದ್ರೆ ಹಾಕೊಳ್ಳಿ, ಸರ್ಕಾರಿ ಬಂಗಲೆಗೆ ಯಾಕೆ ಅನ್ನೋ ಪ್ರಶ್ನೆ. ಜಿಲ್ಲಾಧಿಕಾರಿಗಳ ನಡೆಗೆ ಮಂಗಳೂರು ಆಡಳಿತ ವಲಯದಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಫ್ರೀಡಂ ಟಿವಿಯ ಜೊತೆ ಪ್ರತಿಭಾ ಕುಳಾಯಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದಿಂದ ಒಂದಷ್ಟು ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡಲಾಗುತ್ತೆ. ಆ ಪೈಕಿ ಸರ್ಕಾರಿ ಬಂಗಲೆ ಸರ್ಕಾರದ ವತಿಯಿಂದ ಆ ಭಾಗದ ಡಿಸಿಗೆ ಕೊಟ್ಟಿರುವಂತಹದ್ದು. ಸರ್ಕಾರಿ ಬಂಗಲೆಯ ಕಟ್ಟಡದ ಗೋಡೆಯ ಮೇಲೆ ಆ ಡಿಸಿ ಅಧಿಕಾರಿಯ ಪತ್ನಿ ಹೆಸರು ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪತ್ನಿಯ ಹೆಸರು, ಇದು ಸರ್ಕಾರಿ ಬಂಗಲೆಯ ಗೋಡೆಯ ಮೇಲೆ ಮಾಳವಿಕಾ. ಪತ್ನಿ ಯಾರು? ಸರ್ಕಾರದ ಭಾಗನ ಗೊತ್ತಿಲ್ಲ. ಪತ್ನಿಯ ಹೆಸರು ಯಾಕೆ ಬೇಕು? ಇದು ಆ ಭಾಗದ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿ ಅವರ ಪ್ರಶ್ನೆ. ಸೊ ಸರ್ಕಾರಿ ಬಂಗಲೆಗೆ ಪತ್ನಿ ಹೆಸರು ಯಾಕೆ ಎನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಸೊ ಈಗ ಸ್ವತಃ ಪ್ರತಿಭಾ ಕುಳಾಯಿ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನನ್ನ ಧ್ವನಿ ರೀಚ್ ಆಗ್ತಿದೆಯಲ್ಲ ತಮಗೆ? ಹೌದು, ರೀಚ್ ಆಗ್ತಾ ಇದೆ. ಎಸ್ ಮೇಡಮ್, ಈಗ ಸಾಕಷ್ಟು ಹೋರಾಟದಲ್ಲೂ ಕೂಡ ತಮ್ಮ ಹೆಸರು ಬರುತ್ತೆ ಕರಾವಳಿ ಭಾಗದಲ್ಲಿ. ಅದರಲ್ಲಿ ವಿಶೇಷವಾಗಿ ಡಿಸಿಯ ವಿರುದ್ಧ ಆರೋಪ ಮಾಡ್ತೀರಿ. ಸರ್ಕಾರಿ ಬಂಗಲೆಯ ಗೋಡೆಯ ಮೇಲೆ ಯಾಕೆ ಅವರ ಶ್ರೀಮತಿಯ ಹೆಸರು ಬರಬೇಕು? ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ತಮಗೆ? ಸಿಕ್ಕೇ ಸಿಗುತ್ತೆ. ನನ್ನ ಪ್ರಕಾರ ಇನ್ನೊಂದ್ 2 ದಿನದಲ್ಲಿ ಆ ಬೋರ್ಡ್ ಅಲ್ಲಿಂದ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗಾಗಲೇ ನಾನು ಚೀಫ್ ಸೆಕ್ರೆಟರಿ ಗವರ್ಮೆಂಟ್ಗೆ ಲೆಟರ್ ಅನ್ನು ಹಾಕೊಂಡಿದ್ದೀನಿ. ಮೇಲ್ ಮುಖಾಂತರ ನಾನು ಅವ್ರಿಗೆ ತಿಳಿಸ್ಕೊಂಡಿದ್ದೀನಿ. ಅವರು ಇದಕ್ಕೆ ಬೇಕಾದ ಸೂಕ್ತ ಕ್ರಮಗಳನ್ನು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಡೇ ಮಾಡ್ತಾರೆ. ಅದಲ್ಲದೆ ಇವಾಗ ಸರ್ಕಾರಿ ಬಂಗ್ಲೆ ಏನಿದೆ ಅದು ಯಾವ ಡಿಸಿ ಆಸ್ತಿ ಅಂತೂ ಅಲ್ಲ. ಅವರಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ನಿವಾಸಿಸ್ತಾರೆ, ಅಷ್ಟು ಬಿಟ್ರೆ ಇಷ್ಟು ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಡಿಸಿಗಳು ಬಂದು ಹೋಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಯಾರು ಡಿಸಿಗಳು ಅವರ ಹೆಂಡತಿ ಹೆಸರು ಮೊದಲಿಗೆ, ಅದರ ನಂತರ ಡಿಸಿ ಹೆಸರು ಹಾಕುವಂತದ್ದು ನಾವ್ ಎಲ್ಲೂ ನೋಡ್ಲಿಲ್ಲ. ಇನ್ನೊಂದು ನನ್ಗೆ ತುಂಬಾ ಡೌಟ್ ಆಗುವಂತ ವಿಷಯ ಏನಂದ್ರೆ, ಡಿಸಿ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಡಿಸಿ ಅನ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಹೊರಗಡೆ ಅವರ ಹೆಂಡತಿ ಹೆಸರು ಹಾಕದೆ ಅಲ್ಲದೆ ಮನೆ ಒಳಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದಾರೆ. ಇದರ ಮಾಹಿತಿಯು ಒಂದು ನಿನ್ನೆಯಿಂದ ನನಗೆ ಸಿಕ್ಕಿದೆ. ಸೊ ಇದನ್ನು ನಾನು ವಾಯ್ಸ್ ಅಪ್ ಮಾಡ್ತೀನಿ. ಅದಲ್ಲದೆ ಅವರ ಕಿಚನ್ ಅನ್ನು ತುಂಬಾ ದುಬಾರಿ ಖರ್ಚಿನಲ್ಲಿ ರಿನಿವೇಟ್ ಮಾಡ್ತಾ ಇದ್ದಾರೆ. ಜನರ ಟ್ಯಾಕ್ಸ್ ದುಡ್ಡನ್ನು ಈ ರೀತಿ ಸೋರಿಕೆ ಮಾಡುದು ಸರಿ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಈಗಾಗಲೇ ನಿರ್ಮಿತಿ ಕೇಂದ್ರದವರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಗಳನ್ನು ಮಾಡ್ತಾ ಇದ್ದಾರೆ ಡಿಸಿ ಬಂಗ್ಲೆ ಒಳಗೆ. ಸೊ ಈ ಡಿಸಿ ಒಂದ್ ಸ್ವಲ್ಪ ಸೋಕಿ ಅಲ್ಲಿ ಇದ್ದಾಗೆ ಕಾಣ್ತಾರೆ. ತುಂಬಾ ಜನ ಡಿಸಿಗಳು ನಮ್ ಜಿಲ್ಲೆಯಲ್ಲಿ ಬಂದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಮ್ಮ ಊರಲ್ಲಿ ತುಂಬಾ ಮಳೆ ಇದೆ, ಎಲ್ಲಾ ಕಡೆ ನೆರೆ, ಎಲ್ಲಾ ಕಡೆ ಭೂಕುಸಿತ, ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಇವರು ನಾಪತ್ತೆ ಆಗಿದ್ದಾರೆ. ಸಿಂಗಾಪುರಿಗೆ ಫ್ಯಾಮಿಲಿ ಟೂರಿಗೆ ಹೋಗಿದ್ದಾರೆ ಮಳೆಗಾಲದಲ್ಲಿ. ಈ ಸಂದರ್ಭದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೇಡಮ್, ಆಡಳಿತ ವರ್ಗದ ವಿರುದ್ಧವಾಗಿ ಮಾತನಾಡುವವರ ಸಂಖ್ಯೆ ಗಣನೀಯವಾಗಿ ನಮ್ಮ ರಾಜ್ಯದಲ್ಲಿ ಇಳಿಕೆಯಾಗಿರ್ಬೇಕಾದ್ರೆ ನೀವು ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ರಿ. ಇದಕ್ಕೇನಾದ್ರೂ ತಕರಾರುಗಳು, ಆಕ್ಷೇಪಗಳು ಬಂತ? ಇಲ್ಲ, ಖಂಡಿತ ಇಲ್ಲ. ನನ್ನ ಪ್ರಕಾರ ನಮ್ಮ ಸರ್ಕಾರದ ಮೇಲೆ ನಮ್ಗೆ ಪೂರ್ಣ ನಂಬಿಕೆ ಇದೆ. ಅವರು ಯಾವತ್ತೂ ಜನಪರವಾಗಿ ಇರುವಂತ ಸರ್ಕಾರ. ಮೇ ಬಿ ಅವ್ರ ಗಮನಕ್ಕೆ ಇರ್ಲಿಲ್ಲ, ಇವಾಗ ನಾನು ಗಮನಕ್ಕೆ ತಂದಿದ್ದೇನೆ. ಇದರ ಪ್ರಕಾರ ಅವರು ಖಂಡಿತವಾಗಿ ಸೀರಿಯಸ್ ಆದ ಆಕ್ಷನ್ ಗಳನ್ನು ತಗೊಳ್ತಾರಂತ ಹೇಳಿ ನನಗೆ ಭರವಸೆ ಇದೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಸರ್ಕಾರಿ ಬಂಗಲೆಯ ಗೋಡೆಯ ಮೇಲೆ ತನ್ನ ಪತ್ನಿಯ ಹೆಸರನ್ನ ಉಲ್ಲೇಖ ಮಾಡಿದ್ದು ಎಷ್ಟು ಸರಿ? ಕಾನೂನು ವ್ಯಾಪ್ತಿಗೆ ಇದು ಬರುತ್ತಾ ಅಥವಾ ನಿಯಮ ಉಲ್ಲಂಘನೆನ? ಪ್ರತಿಭಾ ಕುಳಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಲ್ಲೂ ಕೂಡ ಇರುವಂತಹದ್ದು.